ಐಪಿಎಲ್ ಸೀಸನ್ 19ಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಪಂದ್ಯವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಅಭಿಮಾನಿಗಳು ಕಾತರರಾಗಿದ್ದಾರೆ. ಇದರ ಬೆನ್ನಲ್ಲೇ ಫ್ಯಾನ್ಸ್ಗೆ ಆರ್ಸಿಬಿ ಹೆಸರು ಬದಲಾವಣೆ ಇಲ್ಲ ಎನ್ನುವ ಖುಷಿಯಾದ ವಿಚಾರ ಕೂಡ ಸಿಗ್ತಾ ಇದೆ. ಐಪಿಎಲ್ ಹಬ್ಬ, ಆರ್ಸಿಬಿ ಪಂದ್ಯಕ್ಕೆ ಒಂದೇ ದಿನ ಬಾಕಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟವರಿಗೆ ಸ್ಮಾರಕ. ಮಾರ್ಚ್ 28ರಂದು ಐಪಿಎಲ್ ಹಬ್ಬ ಶುರುವಾಗಲಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿಯೇ ಭಾರತದ ಕ್ರಿಕೆಟ್ ಹಬ್ಬಕ್ಕೆ ಚಾಲನೆ ಸಿಗಲಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳ ಉದ್ಘಾಟನೆ ಪಂದ್ಯಕ್ಕೆ ಚಿನ್ನಸ್ವಾಮಿ ಕ್ರೀಡಾಂಗಣ ಸಜ್ಜಾಗಿದೆ. ಈ ಹೊತ್ತಲ್ಲೇ ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಕಾಲ್ತುಳಿತಕ್ಕೆ ಮೃತಪಟ್ಟ ಅಭಿಮಾನಿಗಳನ್ನ ಕೆಎಸ್ಸಿಎ ಸ್ಮರಿಸಿದೆ. ಕ್ರೀಡಾಂಗಣದ ಮುಖ್ಯ ದ್ವಾರದ ಬಳಿ ಮೃತಪಟ್ಟ ಅಭಿಮಾನಿಗಳಿಗಾಗಿ ಸ್ಮಾರಕ ನಿರ್ಮಿಸಿದೆ. ಕಾಲ್ತುಳಿತ ಘಟನೆಯಿಂದಾಗಿ 11 ಜನರು ಮೃತಪಟ್ಟಿದ್ರು. ಈ 11 ಜನರ ಸ್ಮರಣಾರ್ಥವಾಗಿ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಸ್ಮಾರಕವನ್ನು ಸಹ ನಿರ್ಮಾಣವನ್ನ ಮಾಡಿರುವಂಥದ್ದು. ಕೆಎಸ್ಸಿಎ ಮ್ಯಾನೇಜಿಂಗ್ ಕಮಿಟಿ ವತಿಯಿಂದ ಈ ಒಂದು ಸ್ಮಾರಕ ನಿರ್ಮಾಣವಾಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಇನ್ ಮೆಮೊರಿ ಆಫ್ ಅವರ್ ಕ್ರಿಕೆಟ್ ಫ್ಯಾನ್ಸ್ 4th ಜೂನ್ 2025 ಒಂದು ನೆನಪಿಗಾಗಿ ಅವರ ಒಂದು ಸ್ಮರಣಾರ್ಥಕವಾಗಿ ಈ ರೀತಿಯಾದ ಒಂದು ಸ್ಮಾರಕವನ್ನು ನಾವು ನಿರ್ಮಾಣ ಮಾಡ್ತಿದ್ದೀವಿ ಅಂತ. ಇನ್ನು ಐಪಿಎಲ್ ಪಂದ್ಯಗಳಿಗೆ ಯಾವುದೇ ಅಡೆತಡೆ ಬರದೇ ಇರಲಿ ಅಂತ ಪೂಜೆ ನೆರವೇರಿಸಲಾಗಿದೆ. ಕೆಎಸ್ಸಿಎ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರು ಇವತ್ತು ಆ 11 ಜನರ ನೆನಪಿಗಾಗಿ ಒಂದು ಸ್ಮಾರಕವನ್ನು ಇಲ್ಲಿ ಏರ್ಪಾಟ್ ಮಾಡಿದ್ದಾರೆ. ಆರ್ಸಿಬಿ ಹೆಸರಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆರ್ಸಿಬಿ ಫ್ರಾಂಚೈಸಿ ಆದಿತ್ಯ ಬಿರ್ಲಾ ಗ್ರೂಪ್ ನೇತೃತ್ವದ ಒಕ್ಕೂಟದ ಪಾಲಾಗಿದೆ. ಮುಂದಿನ ವರ್ಷ ಮಾಲೀಕತ್ವ ಬದಲಾಗಲಿದೆ. ಮೂಲಗಳ ಪ್ರಕಾರ ಆರ್ಸಿಬಿ ತಂಡದ ಹೆಸರಿನಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋ ಹೆಸರಿನಲ್ಲಿಯೇ ತಂಡ ಮುಂದುವರಿಯಲಿದೆ. ವಿರಾಟ್ ಕೊಹ್ಲಿಯನ್ನ ಕೊಂಡಾಡಿದ ಡಿಕೆ. ಆರ್ಸಿಬಿ ತಂಡದ ಆಟಗಾರರು ಬಿರುಸಿನ ಅಭ್ಯಾಸ ಶುರು ಮಾಡಿದ್ದಾರೆ. ಇನ್ನು ಆರ್ಸಿಬಿ ಮೆಂಟರ್ ದಿನೇಶ್ ಕಾರ್ತಿಕ್ ರನ್ ಮೆಷಿನ್ ವಿರಾಟ್ ಕೊಹ್ಲಿ ಅವರನ್ನ ಹಾಡಿ ಹೋಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.